ಭಾಲ್ಕಿ ತಾಲೂಕಿನ ಗೊಂಡ ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ಜೂನ್ 28ರಂದು ಪ್ರತಿಭಾ ಪುರಸ್ಕಾರ ಹಾಗೂ ನೌಕರರ ಸನ್ಮಾನ. ಭಾಲ್ಕಿ ಜೂ 20 ಭಾಲ್ಕಿ ತಾಲೂಕಿನ ಗೊಂಡ ಕುರುಬ ನೌಕರರ ಸಂಘದ ವತಿಯಿಂದ ಸಮಾಜದ ಶೈಕ್ಷಣಿಕ ಸಾಧಕರನ್ನು ಪ್ರೋತ್ಸಾಹಿಸುವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ನೌಕರರನ್ನು ಗೌರವಿಸುವ ಉದ್ದೇಶದಿಂದ ಜೂನ್ 28ರಂದು ರವಿವಾರ ಬೆಳಗ್ಗೆ 10 ಗಂಟೆಗೆ ಭಾಲ್ಕಿಯ ಕನಕ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ನೌಕರರ ಸನ್ಮಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಅರ್ಜುನ ಸೂರ್ಯವಂಶಿ ತಿಳಿಸಿದ್ದಾರೆ. ನಕ್ಷತ್ರ ಚಿಹ್ನೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಶೇ 85ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಸಾಧನೆಗೈದಗೊಂಡ ಕುರುಬ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ಇದೇ ಸಂದರ್ಭದಲ್ಲಿ ಜನವರಿ 1, 2025ರಿಂದ ಇಂದಿನವರೆಗೆ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಬಡ್ತಿ ಪಡೆದ ಹಾಗೂ ನಿವೃತ್ತಿ ಹೊಂದಿರುವ ಸಮಾಜದ ನೌಕರರನ್ನು ವಿಶೇಷವಾಗಿ ಸನ್ಮಾನಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ನಕ್ಷತ್ರ ಚಿಹ್ನೆ ಸಮಾಜದ ಯಾವುದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಬಡ್ತಿ ಪಡೆದಿರುವ ಅಥವಾ ನಿವೃತ್ತಿ ಹೊಂದಿರುವ ನೌಕರರು ತಮ್ಮ ಮಾಹಿತಿಯನ್ನು ಸಂಘದ ಪದಾಧಿಕಾರಿಗಳಿಗೆ ನೀಡುವಂತೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಬೀದರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀಸಾಗರ ಈಶ್ವರ ಖಂಡ್ರೆ ಉದ್ಘಾಟಿಸಲಿದ್ದು, ಭಾಲ್ಕಿ ತಾಲೂಕಿನ ದಂಡಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಮಾಜದ ಹಿರಿಯರು, ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ. ಶಿಕ್ಷಣದ ಮಹತ್ವವನ್ನು ಸಮಾಜದಲ್ಲಿ ಇನ್ನಷ್ಟು ಬಲಪಡಿಸುವುದು ಹಾಗೂ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಮೂಲಕ ಮುಂದಿನ ಪೀಳಿಗೆಗೆ ಪ್ರೇರಣೆ ನೀಡುವುದು ಸಂಘದ ಪ್ರಮುಖ ಉದ್ದೇಶವಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಆದ್ದರಿಂದ ಗೊಂಡ ಕುರುಬ ಸಮಾಜದ ಮುಖಂಡರು, ನೌಕರರು, ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸಂಘದ ಅಧ್ಯಕ್ಷ ಅರ್ಜುನ ಸೂರ್ಯವಂಶಿ ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಧ್ಯಕ್ಷ ಅರ್ಜುನ ಸೂರ್ಯವಂಶಿ 970,19,06,754 ಹಾಗೂ ಕಾರ್ಯದರ್ಶಿ ಆನಂದ ಹಳೆಂಬರ 962,36,706 ಅವರನ್ನು ಸಂಪರ್ಕಿಸಬಹುದಾಗಿದೆ. ಭಾಲ್ಕಿ ತಾಲೂಕಾ ಗೊಂಡ ಕುರುಬ ನೌಕರ ಸಂಘ ಘಟಕ ಭಾಲ್ಕಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಸರ್ವರಿಗೂ ಆಧಾರದ ಸ್ವಾಗತ. ದಿನಾಂಕ 28 ಜೂನ್ 2026 ಬೆಳಗ್ಗೆ 10 ಗಂಟೆ ಕನಕ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ನಮ್ಮ ಸಮಾಜದಲ್ಲಿ ಬಡ್ತಿ ಹೊಂದಿರುವ ಟೀಚರಿಗೆ ಮತ್ತು ನಮ್ಮ ಸಮಾಜದಲ್ಲಿ ಅಬು 85 ಬಂದಿದ್ದ 10ನೇ ಹುಡುಗರಿಗೆ ಮತ್ತು PUC ಸೆಕೆಂಡ್ ಹುಡುಗರಿಗೆ ಸನ್ಮಾನ ಸಮಾರಂಭ ಕಾರ್ಯ ಆಯೋಜಿಸಲಾಗಿದೆ. ಇದು ಮೊದಲನೇ ಬಾರಿ ನಾವು ಭರ್ಜರಿ ಪ್ರಮಾಣದಲ್ಲಿ ಭಾಲ್ಕಿಯಲ್ಲಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ಸಲುವಾಗಿ ನಮ್ಮ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು, ತಾಲೂಕಿನ ಎಲ್ಲ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಎಂದು ನಾನು ವಿನಂತಿಸ್ತೀನಿ. ಮತ್ತು ನಮ್ಮ ಸಮಾಜದಲ್ಲಿ ಯಾರೋ ಒಂದು ಪ್ರೈಮರಿ AM to HM ಆಗಿದ್ದಾರೋ ಮತ್ತು HM to MPS HM ಆಗಿದ್ದಾರೆ, ಅವರಿಗೆ ಸಹ ಸನ್ಮಾನ ಕಾರ್ಯಕ್ರಮ ಇದೆ. ಮತ್ತು ಅದು ನಮ್ಮ ಕಾರ್ಯಕ್ರಮದಲ್ಲಿ ಮತ್ತು ಯಾರು ಇಲೆಕ್ಟೆಡ್ ಮೆಂಬರ್ಸು ಪ್ರೈಮರಿದಾಗೂ ಮತ್ತು ಮೊನ್ನೆ ಇಲೆಕ್ಷನ್ದಾಗ ಗೆದ್ದಿರೋ ಎಲ್ಲರಿಗೆ ನಮ್ಮ ಕಡೆಯಿಂದ ಸಮಾಜ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅದರ ಸಲುವಾಗಿ ನಮ್ಮ ಸಮಾಜ ಕಡೆಯಿಂದ ಎಲ್ಲ ಗಣ್ಯ ವ್ಯಕ್ತಿಗಳು ಆಗೋದು 28 ಜೂನ್ 2026 10 ಗಂಟೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮಲ್ಲಿ ವಿನಂತಿಸ್ತೀನಿ. ಮತ್ತು ಇದು ನಮ್ಮ ಸಮಾಜ ಸಲುವಾಗಿ ಯಾರ್ಯಾರು ಮತ್ತು ಏನ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಮತ್ತೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ಳಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಮ್ಮಲ್ಲಿ ವಿನಂತಿಸ್ತೀನಿ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಗಣ್ಯ ವ್ಯಕ್ತಿಗಳು 28 ಜೂನ್ 2026 ಕನಕ ಭವನದಲ್ಲಿ ಭಾಗವಹಿಸು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಮ್ಮನ್ನು ವಿನಂತಿಸ್ತೀನಿ. ನಮ್ಮ ಹೆಸರು ಅರ್ಜುನ್, ತಾಲೂಕಾ ಗೊಂಡ ಕುರುಬ ನೌಕರ ಸಂಘ ಅಧ್ಯಕ್ಷ. ನಾನು ಅರ್ಜುನ್ ಸೂರ್ಯವಂಶಿ ಮಾತಾಡಿದ್ದೇನೆ. ಎಲ್ಲರೂ ಧನ್ಯವಾದ.